ನೋಡಪ್ಪ, ಇದು ಹಾಲು ಮತ್ತೊಂದು ಸೇವಾ ಅದ. ಹೌದಲ್ಲ? ನಾವು ಈ ವೇದಿಕೆ ಮೇಲೆ ಇದು ಬ್ರಹ್ಮ ವೇದಿಕೆ ಅದ. ಹೌದು, ಇದಕ್ಕೆ ಬಹಳ ಬೆಲೆ ಅದ. ಇದರ ಮ್ಯಾಲ ನಿಂತು ನಾವು ಹೆಂಗ ಮಾತಾಡ್ಬೇಕು, ಯಾವ ಪಾಯಿಂಟ್ದಿಂದ ಮಾತಾಡ್ಬೇಕು ಅನ್ನೋದು ಮೊದಲು ಇದಕ್ಕ ವಿಚಾರ ಬೇಕಲ್ಲ. ಇದು ವೇದಿಕೆ ನಿನಗೆ ಮೊದಲು ಕಿಮ್ಮತ್ ಆಗಿಲ್ಲ ನೋಡು. ಮೊದಲು ಗೊತ್ತಾಗ್ಬೇಕು. ಮೊದಲ ಆ ವೇದಿಕೆ ಕಿಮ್ಮತ್ತು ಗೊತ್ತಾಯ್ತಂದ್ರೆ ಮಾತಾಡಕ್ ಬರ್ತಾವ. ಹೌದು ಹೌದು. ಇದು ಹೆಂಗ ಆಗ್ತದ? ಹೆಂಗ? ಹುಚ್ಚಿಗೆ ತವ್ರ ಮನಿನೂ ಅಟ್ಟೆ, ಗಂಡ ಮನಿನೂ ಅಟ್ಟೆ. ಗಂಡ ಮನಿನೂ ಗೊತ್ತಿಲ್ಲ, ಅದಕ್ಕೆ ತವ್ರ ಮನಿನೂ ಗೊತ್ತಿಲ್ಲ. ಹೌದು ಹೌದು. ಹಂಗ ವಿಚಾರ ಮಾಡಿದ್ರೆ ಇಸೆ ಬೆಳೆಸಂಗ. ಇದು ಆಡ್ಗಳು ಮೇಯ್ದಂಗ ಮಾಡ್ತೀವಿ. ಇಸೆ ಮಾತಾಡ್ತೀವಿ. ಆಡ್ಗಳು ಸುಮ್ ಆ ಬಾಯಿಗೆ ಆ ಕಂಟಿಗೆ ಆ ಕಂಟಿಗೆ ಬಾಯಿ ಹಾಕೋದು ಹೋಗಲ್ಲ. ಹಂಗೆ ಹೌದು ಹೌದು. ಚೆಂಡಿ ಕಡ್ಕೋ, ಚೆಂಡಿ ಒಂದೇ ತಿನ್ನೋದು ಆಡ. ಯಾಕಾಡಿ ಮಾತಾಡ್ತಾನೋ, ಯಾವಾಗ ಎಲ್ಲಿ ಹೇಳ್ತಾನೋ, ಯಾವ ವಿಷಯ ಮಾತಾಡ್ತೇವೋ ಆ ವಿಷಯಕ್ಕೆ ತಾಕತ್ ಬೇಕು. ಅವ್ರು ಹೇಳಿದ್ರಲ್ರಿ ಮಾರಾದ್ರ, ಅದರೊಳಗೆ ಶಕ್ತಿ ಇರ್ಬೇಕು. ನೀವು ಯಾರು ಕೇಳಿದ್ ನೋಡು, ಅದಕ್ಕೆ ಪದ್ಧತಿ ಉತ್ತರ ಹೇಳಿ ಪುನಃ ಮತ್ತೆ ನಿಮಗೆ ಕೇಳಿದ್ರ ಅವ್ರು ನೀವು ಆ ಕಡೆ ಹೋಗಿದ್ರಿ. ನೋಡ ಮಾಸ್ತರ್, ನಾ ಹೇಳ್ತಿ ಕೇಳು. ಹಾ, ಅವ ಎಷ್ಟು ವ್ಯಾಪಾರ ಮಾಡ್ಯಾನ? ಪಟ್ಟಿ ಅಂಗಡಿಯಾಗ ವ್ಯಾಪಾರ ಮಾಡ್ಯಾನ. 2 ಕಡ್ಡಿ ಡೇಬಿ ಸುಟ್ಟು ಕ್ಯಾಡ್ ಬಿಡಿ. ಹೋಲ್ಸೇಲ್ ಇಲ್ಲ, ಹೋಲ್ಸೇಲ್ ದುಕಾನ ಅಂತಿಲ್ಲ. ಹಾ, ಪಟ್ಟಿ ಅಂಗಡಿಯಾಗ ದುಕಾನ ಮಾಡಿದ್ರೆ ಮನುಷ್ಯನಿಗೆ ಕಿಮ್ಮತ್ತು ಬರುವುದಿಲ್ಲ. ಪಟ್ಟಿ ಅಂಗಡಿ ಮಾಮ ಹೋಲ್ಸೇಲ್ ಒಳಗೆ ಮಾತಾಡ್ಬೇಕು. ಮಾಮ ಅಂದ್ರೆ ನಮಗತ್ತ ನಾವು ಪಟ್ಟಿ ಅಂಗಡಿ ಹಂಗ ಮಾಮ ಖರೆ ಖರೆ ಮಾಮ ಇದ್ದ ಆಳ್ ಹಚ್ಚಿ ಮಾಡಿಸ್ಕೋತಿ. ಖರೆ ಖರೆ ನೀವು ಯಾರ ಮಾಮಗಳಿದ್ದೀರಿ, ನೀವು ಮಂದಿಗೆ ತಂದು 4 ಮಂದಿಗೆ ಹೇಳಿ ಮಾಡಿಸ್ಕೋತೀರಿ, ಅವನೇ ಮಾಮ ಅಂತಾನಪ್ಪ. ನೀವೇ ಹೇಳಿ. ನೀವು ಖರೆ ಮಾಮ ಇದ್ದೀರಿ ಅಂದ್ರೆ ನೀ ಯಾರು ಹೇಳಬೇಕು? ಮೂಲ್ಯಾಗ ನಿಂತು ನಿನಗೆ ಮಾಮ ಅಂತಾನ. ಯಾಕೆ ಅನ್ನೋಲಾಗ್ಯಾರ? ನೀ ಯಾಕೆ ಜೋರ್ ನನಗೆ ಮಾಮ ಅತ್ತಿ ಮಾಮ ತಿರಿಯಾಗಿ ಹೇಳ್ತಿ? ನೀ ಅನ್ನೋದು ಮಾತಿನ ಏನಾಗ್ತದೆ? ನೀ ಡೂಪ್ಲಿಕೇಟ್, 7 ಡೂಪ್ಲಿಕೇಟ್ ಮಾಮ ಇದ್ದೀನಿ. ಒರಿಜಿನಲ್ ಅಲ್ಲತ್ತೀರಿ ಅಲ್ಲಿ ಇನ್ನೊಂದು ಹೆಚ್ಚು ಅನಿಸ್ಕೋತಾನಂದ್ರೆ ಅದು ಒರಿಜಿನಲ್ ಹೆಂಗಾಗ್ತಾರಿ? ನೀವೆಲ್ಲ ಮಾಮಗಳಿದ್ದವ್ರಿದ್ದೀರಿ, ಸ್ವಾದರ ಮಾಮಗಳಿದ್ದೀರಿ, ಅಯ್ಯಗಳಿದ್ದೀರಿ. 4 ಮಂದಿಗೆಲ್ಲ ಕೇರೂರವ್ರಿಗೆ ಕರೆಸ್ತೀರಿ. ನೋಡ್ರಿ ನಮ್ಮ ಮಾಮನೆಲ್ಲ ಏನು ಅಂದ್ರಿ ಅಷ್ಟು ಹೇಳಿ ಹೇಳ್ತೀರಿ. ಎಲ್ಲಿ ಸಭಾದಲ್ಲಿ ಹೋದ್ರಿ ನಮ್ಮ ಮಾಮ ಅಂದ್ರಿ, ನಮ್ಮ ಮಾಮ ಅಂದ್ರೆ ಮಹಾರಾಜ್ರ. ಈ ಮಾಮಂದ ಒಂದಾರ ಇತಿಹಾಸ ನೋಡೋಣ, ಎಲ್ಲಿ ತನ ಬರ್ತಾರ. ಯಾರಂದ್ರೆ ಅವರು ಪದಮಗೊಂಡನ ಮಕ್ಕಳದು 84 ಮಂದಿ ಲಿಸ್ಟ್. ಲಿಸ್ಟ್ ಹೌದಿಲ್ರಿ? 84 ನಂಬರ್ ಪೈಕಿ 9ನೇದವ ದೇವರಾಜ. 9ನೇದವ ದೇವರಾಜ. 13ನೇದವ ನಳುಟೆ ನಾಗರಾಜ. ಹೌದಿಲ್ರಿ? ಅಂದ್ರೆ ಇವ ನಮ್ಮವ. ನಾಗರಾಯ ಗೌಡನ ಮಗಳು ಪದ್ಮಾವತಿ ನಿಮಗ ಮಾಡಿಕೊಟ್ಟೆವು. ನಾವು ನೀವು ಬೀಗರಾದೆವು. ನಮ್ಮ ಮಗಳು ನಿಮಗೆ ಕೊಟ್ಟಿದೆವು, ನೀವು ನಮಗ ಮಾಮ ಅನ್ಬೇಕು. ಇಟ್ಟೇ ನಾ ಕೇಳ್ತ ಪದಮಗೊಂಡ ದೇವರಾಜ 9ನೇದವ, ನರುಟೆ ನಾಗರಾಯ ಗೌಡ 13ನೇದವ. ಈ 9ನೇದವ ದೇವರಾಜನ ಹೊಟ್ಟಿಗೆ ಧೂಪಕರಾಯ್, ದೀಪಕರಾಯ್, ಆಲಕರಾಯ್, ಪಾಲಕರಾಯ್, ಅಣಕರಾಯ್, ಚಾಣಕರಾಯ್, ಸೈನಿಕ ಬಂಬರಾಯ್, ಕರಿಗೌಡ, ಕೆಂಚಗೌಡ, ಸೋಮರಾಯ್, ತುಕ್ಕಪ್ಪರಾಯ್, ಜಗರಾಯ್, ಮಾಳಿಂಗರಾಯ್. 8 ತಲೆ ಅಂತರದಿದೆ. 8 ತಲೆ? 8 ತಲೆ. 8 ತಲೆ ಅಂತರದೊಳಗೆ ಇಲ್ಲಿ ನಾವು ನೀವೇನು ಮಾತಾಡ್ತೇವೆ? ಮಾಳಿಂಗರಾಯ ಮತ್ತು ಅಮೋಘ ಸಿದ್ಧಿ, ಇವರು ಸೌಭಾಗ್ಯ ಸಿದ್ಧರತ್ತ ನಾವು ಮಾತಾಡ್ತೇವೆ. ಶ್ರುತಿ ಅಲ್ಲ ಇವ್ರು ಹೇಳೋ ಲೆಕ್ಕ. ಹಿಂದೆ 8 ತಲೆ ನಡಟ್ಟಿ ನಾಗರಾಯಗ ಅಂಶದ ಹೆಣ್ಣು ಕೊಟ್ಟಿದ್ರ ಮಾಳಪ್ಪ ಮುಂದೆ ಹುಟ್ಟಿ ಬರ್ಬೇಕಾದ್ರೆ 8 ತಲೆ ಅಂತರ. ಇಲ್ಲೇ ಮಾಳಪ್ಪ ಮತ್ತು ಅಂಶದ ಇಬ್ಬರು ಏಕ ಕಾಲಕ್ಕೆ ಸಿದ್ಧ. ಈ 8 ತಲೆ ಯಾಕಡೆ ತಂದು ಕೂಡಿಸಿದಪ್ಪ ಕಲ್ಮೇಶ್ ಮಾಸ್ತರ. ಇವನು ಒಳಕ್ಕೆ ಬಾಯಾಗ ಇದು ಬಿಡು. ನಡಟ್ಟಿ ನಾಗರಾಯಗೌಡ ಪದಮಗೊಂಡನ ಮಗ. ನೀನು 13ನೇ ನಂಬರ್ದವರ ಇರ್ಲಿ, 17ನೇ ನಂಬರ್ದವರ ಇರ್ಲಿ, ನರುಟೆ ನಾಗರಾಯ. ನರುಟೆ ನೀವು ಅಣ್ತಂಬ್ರ ಹೌದಿಲ್ಲ? ಅಂದ್ರೆ ನಮಗ ನರುಟೆ ನಾಗರಾಯ ನಮ್ಮ ಅಂದ್ರೆ ನಾವು ಅಣ್ತಂಬ್ರು. ನಮಗೆ ಹೇಳ್ಕೊಟ್ಟು ನಾವು ಅನ್ಸ್ಕೊಳ್ಳೋದಿಲ್ಲ. ನಾವೊಂದು ಮಾತು ಕೇಳಕ್ ನನಗೆ. ಮಾಳಿಂಗರಾಯಗೆ 4 ಮಂದಿ ಮಕ್ಕಳು. ರೇಪರಾಯ, ಬೀರಮುತ್ತೆ, ಸೋಮಮುತ್ತೆ, ಕಣ್ಣುಮುತ್ತೆನ ಮಡದಿ ಕಾಮಾಯಿ. ಹೌದಿಲ್ರಿ? ಸೊಟ್ಟಿ ಶಿವನಿಗೆ ಬಲ್ಲೆ ನರುಟೆ ಮಂತ ಹೆಣ್ಣಾಳಕ್ಕೆ.
ನರುಟಿ ಅವ್ರ ಮನೆತನ ಹೆಣ್ಣ ಹೆಣ್ಣಲ್ಲವು ನೀವೇ ಅಣ್ಣ ಮಿತ್ತತಿ ನರುಟಿ ಅವ್ರ ಮನೆತನದ ಹೆಣ್ಣು ಮಾಡ್ಕೊಂಡಾಗಿದ್ದು ಒಂದು ಮಾಳಿಂಗರಾಯ ಈರಂ ಶರಣಿಗೆ ಮಾಡಿಕೊಟ್ರು ಕೋರಿ ಚಂದ್ರಮ್ಮ ಹೌದು ಮಗಳು ಈರಂ ಶರಣಿ ಹೌದು ಅವರು ನರುಟಿಯರ ಅವರು ನರುಟಿಯರಲ್ಲ ಅವರು ನಿನ್ನ ಅಣ್ತಂಬ್ರಾತಾರ ಅವ್ರು ಹೆಣ್ಣು ಮಾಡ್ಕೊಂಡ ಇವು ಅಡ್ಡೆ ಬಿಡಿಸು ತಳದಾಗ ಅರ್ಥ ಕೂಡಿದ ಇನ್ನೊಂದು ಕೂಡಿಸೋದೇವ ಅವರು ಈ ಅಡ್ಡೆ ಬಿಡಿಸು ಮೊದಲ ಅಂದಾಗ ತಿಳಿತದ ನಿನಗೆ ಯಾರು ಮಾಮ ಅನ್ಬೇಕು ಯಾರು ಮಾಮ ಅನ್ನಬಾರ್ದು ನಮಗೂ ಗೊತ್ತಾಗ್ತದೆ ಅಲ್ಲ ನೀನು ಬಾಯಿಗೆ ಹೇಳ್ತೀವ್ರು ನಾವು ನಮ್ಮವರು ಇದು ನಾವು ಮಂದಿ ನಾವು ಅಣ್ತಂಬ್ರು ನಾವು ಹೆಣ್ಣು ಕೊಟ್ಟೆವು ಅದು ಅಣ್ತಂಬ್ರೇ ಅಂತ ಹೇಳ್ತೀರಿ ಮತ್ತೆ ನೀವೇ ಹೆಣ್ಣು ಮಾಡ್ಕೊಂಡ್ರಿ ನರುಟೆ ಅಂತಂದು ಮತ್ತೆ ಯಾರು ಬದಲಾಯಿಸಿ ಬಿಟ್ಟು ಬೆಳಗ್ಗೆ ಎಲ್ಲ ಬದಲಾಯಿಸೋದು ಕೈ ಇರ್ತದೆ ಇದು ಯಾನೋರಪ್ಪ ಇವ್ರು ಹ್ಯಾಂಗಾರೆ ಮಾತಾಡ್ತಾರ ನಮಗೂ ನೋಡೋ ಕಲ್ಮೇಶ ಬಹಳ ಒಳ್ಳೆ ಮಾತು ಮಾತಾಡ್ತೀನಿ ಅಂತ ಹೇಳಿ ಜಗಕ್ಕೆ ಹೇಳ್ತಿ ಬಹಳ ಶಿಶು ಮಕ್ಕಳು ಮಾಡಿದಿ ಅರ್ಥ ಅನರ್ಥ ಆಗ್ಬಾರ್ದು ಅಮೋಘ ಯಾವಾಗ ನಾಗರಾಗಿ ನೋಡ್ಯವ ಹಾ ಈ ಜಕ್ಕಪ್ಪ ಮಾಳಪ್ಪ ನೋಡು ಇದರದೊಂದು ಇತಿಹಾಸ ಹೇಳ್ತೀನಿ ನಿನಗೆ ಗುರು ಸೇವಾ ಮಾಡ್ತಿದ್ದ ಮಸಿದ್ದ ಹೌದಲ್ಲ ಗುರು ಸೇವಾ ಮಾಡ್ತಿದ್ದ ಬಹಳ ದೊಡ್ಡ ಕತ್ತಿ ಇದೆ ಸಂಕ್ಷಿಪ್ತ ಹೇಳ್ಕೊಂತ ಬರ್ತಾನೆ ಹಾ ಗುರು ಸೇವಾ ಮಾಡುವ ಹಾಲು ಸಮುದ್ರ ಕೀಲು ಸಮುದ್ರ ಸಪ್ಪೆಳ ಸಮುದ್ರ ಜಂಬೂ ದೀಪದ ಬೆಟ್ಟವ ಹೌದು ಅಲ್ಲಿ ಹುಳ ಮುಟ್ಲಾರ ಹೂ ತಂದನೆಲ್ಲ ಗುರು ಸೇವಾ ಮಾಡ್ಬೇಕಂತ ಗುರು ಹೇಳಿದ್ದ ಹೌದು ಜಂಬೂ ದೀಪದ ಬೆಟ್ಟ ಈ ಬ್ರಹ್ಮಾಂಡಕ್ಕೆ ಒಂದು ಹೊಂಕಳಿದ್ದಂಗಾದ್ರೆ ಅದು ಹಾ ನಮ್ಮ ಶರೀರಕ್ಕೆ ಹೆಂಗ ಹೊಂಕಳದ ಹಂಗ ಈ ಜಗತ್ತಕ್ಕ ಈ ಇಡೀ ಜಗತ್ತಕ್ಕ ಅದು ಜಂಬೂ ಬೆಟ್ಟ ಅನ್ನೋದನ್ನು ಹೊಂಕಳ ಹಾ ಹಾ ಅಲ್ಲಿ ಹೋಗಿ ಹೂಸಿ ತಾಳ ತಗೊಂಡು ಬಂದ್ರು ನೀವೊಬ್ಬ ಗುರು ಖರೆ ನೀ ಅವೊಬ್ಬ ಶಿಷ್ಯ ಖರೆ ಹೌದು ಸೇವಾ ಪಾರ್ವತಿ ದೇವಿ ಕಾರ್ಯಕ್ರಮ ಕಾಡ್ತೀವಿ ಹೌದು ತಂದೆ ತೀರ್ತಿರ್ತೇವೆ ನಮ್ಮ ಶ್ರೀಮಂತ ಜಂಬೂ ದೀಪದ ಬೆಟ್ಟಕ್ಕೆ ಹೊಂಟ ಹೊಂಟ ಹಾದಿ ಒಳಗೆ ಅನೇಕ ವಿಘ್ನಗಳ ಬಂತು ವಿಘ್ನಗಳಾದು ಎಲ್ಲರಿಗೂ ಒಂದೊಂದು ವರವು ಕೊಟ್ಟು ಬಂತು ಬೈಲು ಬಾಜು ಸರಸ್ಗೊತ್ತು ಸರಸ್ಗೊತ್ತು ಜಂಬೂ ದೀಪದ ಬೆಟ್ಟಕ್ಕೆ ಬಂದ ಹೌದು ಜಂಬೂ ದೀಪದ ಬೆಟ್ಟದ ಒಳಗೆ ಒಂದು ನಾಗರ ಮಾಯರ ಹಾ ಆ ನಾಗರ ಬಾಯಿ ಮೇಲೆ 7 ಹೆಡಿ ನಾಗರ ಹಾವ ಕಣ್ಣು ಹೋಗಿ ಬಿದ್ದ 12 ವರ್ಷ ಹೌದು ಆ ಹಾವ ಅಲ್ಲಿ ಹೋದ ಕೂಡಲೇ ಹೆಚ್ಚಿ ಸಪ್ಪಳ ಕೇಳಿ ಇವನು ಹೆಚ್ಚಿ ಸಪ್ಪಳು ಕೇಳಿ ನಾಗರ ಹಾವು ವಿಚಾರ ಮಾಡ್ತದ ಏನಂತ ನನ್ನ ಕಣ್ಣು ಹೋಗಿ 12 ವರ್ಷ ಆಗಿದೆ ಇಲ್ಲಿವರೆಗೆ ಇಲ್ಲಿ ಅವನು ಯಾರು ಹೆಚ್ಚಿ ಸಪ್ಪಳ ಬಂದಿಲ್ಲ ಇಲ್ಲಿ ಒಬ್ಬ ಬಂದಾಗ ಇಲ್ಲಿ ಹೆಚ್ಚಿ ಸಪ್ಪಳ ಆಗ್ತದ ಅಂತ ಜಗತ್ತದೊಳಗೆ ಸತ್ಯವಾನ ಯಾವ ಬಂದಿರ್ಬೇಕಂತ ಹೇಳಿ ಕಾಲ ಸಪ್ಪಳ ಬಂದವ ಯಾರಪ್ಪ ನನ್ನ ಕಣ್ಣು ಹೋಗಿ 12 ವರ್ಷ ಆಗಿದೆ ನನಗೆ ಕಣ್ಣು ಕೊಟ್ಟ ದಯಪಾಲಿಸು ಅಂತ ಹೇಳಿ ಶರಣಾಗ್ತಾವ ಹಾವ ಕಣ್ಣು ಕುಟ್ಟ ಹೌದು ಅವಾಗ ಗುರು ಸೇವಕ್ಕೆ ಹೋಗಿದ ನಾಗರ ಮೈ ಮ್ಯಾಗ ಹಾವು ಬಿದ್ದಿತ್ತು 7 ಹಿಡಿದು ತೆಲಿ ಮ್ಯಾಗ ಹಸ್ತಿತ್ತ ಹೌದು ನಾಗರ ಹಾವಿನ ಕಣ್ಣು ಬಂದವ ಆಹಾ ಕಣ್ಣು ತೆರೆದ ಅಂಶದ ಮುತ್ತನ ಮುಖ ನೋಡ್ಯಾನ ನಾಗ ಸರ್ಪ ಅವಾಗ ಮತ್ತೊಮ್ಮೆ ಬಂದ ಪಾದಿನ ಮ್ಯಾಗ ಶರಣಾಗಪ್ಪ ನಿನ್ನ ಆಶೀರ್ವಾದದಿಂದ ನನಗೆ ಕಣ್ಣು ಬಂದವ ಹೌದು ನೀ ಸಾಮಾನ್ಯ ವ್ಯಕ್ತಿಯಲ್ಲ ಹೌದು ಇನ್ನೊಮ್ಮೆ ಈಗ ನನ್ನ ಪ್ರಾಣಿ ಜನ್ಮದ ಅದ 7 ಹೆಡಿ ನಾಗರ ಹಾವಂತ ಇದ್ದೀನು ಇನ್ನೊಮ್ಮೆ ನಿನ್ನ ಕೂಡ ಸಂಬಂಧ ಆಗ್ಬೇಕನ್ನೋದು ನನಗೆ ಇಕಾರ ಆಗ್ಲಕತ್ತದ ಹೌದು ಇಕಾರ ಅಂದ್ರೆ ಏನು ಆಸೆ ಆಗ್ಲಕತ್ತದ. ನಿನ್ನ ಕೂಡ ಕೂಡ್ಬೇಕನ್ನೋದು ಆಸೆ ಆಗ್ಲಕತ್ತದ ಹೌದು ನಿನ್ನ ಕೂಡ ಕೂಡಂತ ನನಗೊಂದು ಆಶೀರ್ವಾದ ಮಾಡಂತೇಳಿ ಪಾದಿನ ಮ್ಯಾಗ ಶರಣಾಗಿ ಅನ್ನೋದು ಹಾವ ಹೌದು ಆ ಶರಪ ಅವಾಗ ಅನಿಸಿದ ಮುಂಚೆ ತೆಲಿ ಮ್ಯಾಗ ಹಸ್ತಿತ್ತು ಏನ್ ಹೇಳ್ದ ಏನಂತಾನ ನನ್ನ ಮ್ಯಾಲ ಪ್ರೇಮಾಗಿ ನನ್ನ ಕೂಡ ನಿನಗಾಗಿ ನಂದ ಬಳಕ ಹೌದು ನಾ ಈಗ ನನ್ನ ಗುರು ಸೇವಾದಾಗ ತಂದೇನಿದ್ದೀನು ಹೌದು ಗುರು ಸೇವಾ ಕೈಲಾಸದಲ್ಲಿ ಮುಗಿಸಿ ನಾ ಮತ್ತೆ ಲೋಕಕ್ಕೆ ಮರಳಿ ಬರವಿದ್ದೀನಿ ಹೌದು ಈಗ ನೀ ನಾಗ ಶರಪಿದ್ದಿ 7 ಹೆಡಿ 7 ಹೆಡಿ ನಾಗರ ಹಾವಿದ್ದಿ ಹೌದು ಗುರು ಸೇವಾ ಮುಗಿಸಿ ನಾ ಮತ್ತೆ ಲೋಕಕ್ಕೆ ಬರ್ತ ಆಹಾ ಈಗ 7 ಹೆಡಿ ನಾಗರ ಹಾವಿದ್ದಿ ಮುಂದಿನ ಜನ್ಮದಾಗ 7 ಹತ್ತಿ ನರುಟೆ ನಾಗರಾಗಿ ಹುಟ್ಟಿವ ಭೂಲೋಕದೊಳಗೆ ಹೌದು 7 ಹತ್ತಿ ನರುಟೆ ನಾಗರಾಗಿ ಹುಟ್ಟಿವ ನಿನ್ನ ಹೊಟ್ಟಿಗೆ ಅಂಗೈಲಿ ಪದಮ ಅಂಗಾಡಿಗೆ ಪದಮ 32 ಕಳೆಯುಳ್ಳಂತ ಒಂದು ಹೆಣ್ಣು ಹುಟ್ಟುತ್ತದ ಹೌದು
ಆ ಹೆಣ್ಣು ನನಗೆ ಕೊಟ್ಟು ನಿನ್ನ ಮನೆಗೆ ನಾ ಬರ್ತ ನನಗೆ ಕೂನು ಹಿಡಿದು ಆ ಹೆಣ್ಣು ಕೊಡು, ಅಲ್ಲಿ ನಂದು ನಿನ್ನ ಸಂಬಂಧ ಬೆಳೀತದ ಇದು ಅಂತ ಹೇಳಿ ತೆಲಿ ಮ್ಯಾಲ ಹಸ್ತಿತ್ತ. ಹೌದು ನನಗೆ ಕೂನು ಹಿಡಿದಿ ನಿನ್ನ ಮಗಳ ಕೂಡ ಲಗ್ನ ಅಂತ, ಜರ ಫೋನ್ ಹಿಡಿಲಿಲ್ಲ, ನನ್ನ ಕೂಡ ಕೂನು ಹಿಡಿಲಿಕ್ಕಂದ್ರೆ ನನ್ನ ಬೆತ್ತಿನ ಕೂಡ ಲಗ್ನ ಆಗ್ತದೆ. ಇದು ಮಾತು ತರಕ್ ಹಿಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಬಂದ. ಹೌದು ಹೌದು ಹೌದು. ಅವಾಗ ಗುರು ಸೇವೆಯನ್ನು ಮುಗಿಸಿ ಮತ್ತೆ ಲೋಕಕ್ಕಿರಲ್ಲ ಗುರು ಸೋಮಲಿಂಗ ಗಣತಿ ಶಿವಂಪುರ ಹಟ್ಟಿ ಒಳಗೆ ಮಾಯಾದ ಅದೇ ನಾಟ್ಯ ನಾಗರಾಜ ಜನಿಸಿದ ಅವನು ಗೊಬ್ಬರ ಡಿಂಗಿ ಒಳಗೆ ಗುರುವಿಗೆ ಮಾಯ ಮಾಡ್ಯಾರ. ಹೌದಲ್ಲ ಐಶ್ವರ್ಯ ಕೊಡ್ಬೇಕಲ್ಲ. ಅವ ಬಡತನದೊಳಗಿದ್ದ ನಾಗರಾಜಗೌಡ ಗುರು ಸೋಮಲಿಂಗ ಗಂಡ ಹತ್ತಿ ಬಂದು ನರುಟ್ಯ ನಾಗರಾಜನ ಗೊಬ್ಬರ ಡಿಂಗಿ ಒಳಗೆ ಮಾಯಾದ ಪಾರ ಯಾರು ಪದ್ಮಾವತಿಯ ಗೊಬ್ಬರ ಡಿಂಗಿ ಹುಡುಕ್ತಿವ್ ಮುತ್ತು ರತ್ನ ಆಗ್ತಿತ್ತು ದಿನ. ಹೌದು ಹೌದು ಹೌದು. ಮುತ್ತು ರತ್ನ ಆಗಿ ಅವ ಶ್ರೀಮಂತ ಆಗಿಲ್ಲ. ಯಾಕೆ ಶ್ರೀಮಂತ ಆಗಬೇಕಾಯ್ತು? ಯಾಕ? ಕೈಲಾಸದಲ್ಲಿ ನಾವೊಂದು ವರು ಕೊಟ್ಟಿದ್ದ ಹೌದು. ನನಗೆ ಇವ ಗುರುತ ಹಿಡಿತಾ ಇಲ್ಲ ಅಂತ ಹೇಳಿ ಸೋಮಲಿಂಗ ಹಚ್ಚಿ ಶ್ರೀಮಂತಿಕೆ ಕೊಟ್ಟ. ಅಂತ ಶ್ರೀಮಂತಿಕೆ ಒಳಗೆ ನನಗೆ ಗುರುತ ಹಿಡಿತಾ ಇಲ್ಲ ಇಲ್ಲ ಅಂತ ಹೇಳಿ ಬಂಗಾರ ಮನಸ್ಸಿನ ಮ್ಯಾಗ ತೂಕೊತ್ತಿದ್ದ ನಾಗರಾಜ ಅಂತ ಶ್ರೀಮಂತಿಕೆ ಬಂತು. ಅವಾಗ ದೊಡ್ಡಿ ಹುಡುಗಲಾಕ ದಿನ ದೊಡ್ಡಿ ಹುಡುಗಲಾಕ ಹೋಗ್ತಿರೋದು ಪದ್ಮಾವಾಯಿ. ಇವ ಮಕ್ಕಳ ಗುಡ್ಡದಿಂದ ಮಕ್ಕಳಾಪುರಕ್ಕೆ ಗುರು ಸೇವಾಕ್ ಹೋಗ್ತಿದ್ದ. ಮಧ್ಯರಾತ್ರಿ ಒಳಗ ಮಸೀದಿ ಮುತ್ತ ಗುರು ಸೇವಾ ಮಾಡುವೊಳಗೆ ಬೆಳದಿಂಗಳು ಬಿದ್ದಾಗ ಬಂಗಾರದ ಬೆಳಕು ಬಿದ್ದಿತ್ತು. ಈಕಿ ದೊಡ್ಡಿ ಹುಡುಗಲಾಕ ಎದ್ದಿರು. ಯಾಕೆ ಅದು ಅಂದ್ರೆ ಸೂರ್ಯ ಹೊಂಟದ ಕೇಳಿದ್ರಿ ಮಧ್ಯವಾರದಾಗ ಗುರು ಸೇವಾ ಮಾಡ್ತಿದ್ದವ. ಅಲ್ಲೇ ಬಂಗಾರದ ಬೆಳಕು ಇಟ್ಟು ಬಿಸಿಲು ಬಿದ್ದದ ನಾ ಮಕ್ಕೊಂಡಿನ ಅಂತ ಹೇಳಿ ದೊಡ್ಡಿ ಹುಡುಗಕ್ಕೆ ಅಂದ. ಹೌದು. ಅವಾಗೇ ನಿಶ್ಚಯ ಮಾಡಲ್ಲ ನನ್ನ ಪುರುಷ ಬಂದ ಗುರು ಸೇವಾ ಮಾಡಿ ಅಂತೇಳಿ ಅಂದ್ ನಿಶ್ಚಯ ಮಾಡಲ್ಲ ಮಧ್ಯವಾರದಾಗ ಏನಂತು ಅವನಿಗೆ ಇವನೇ ನನ್ನ ಪುರುಷ ಅದ ಅಂತ ಹೇಳಿ. ಅವಾಗ ನಮ್ಮಿನ ಯಾವಾಗಪ್ಪ ಅಂತಂದ್ರೆ ಗುರು ಸೇವಾ ಮುಗಿಸಿ ಹೋದ. ಹುತ್ತಾಳ ಸಿದ್ಧ ಅವ ಇಬ್ರು ಕೂಡಿ ಬಂದ್ರು. ಮುಪ್ಪಾವಸ್ಥೆ ಅವನು ನೋಡುನು. ಈಗ ಶ್ರೀಮಂತಿಗೆ ಬಂದ ನಾಗರಾಜಗೌಡಗ ಬಂಗಾರ ಮನ್ಸದ ಮ್ಯಾಗ ತುಕ್ಕೊಳ್ಳೋಕೆ ಭುತಾಳಿಸಿದ್ದ. ಕೈಲಾಸ ನಗರ ಮಾತು ಕೊಟ್ಟ ಇಲ್ಲಿ ನನಗೆ ಗುರುತು ಹಿಡಿತಾನೆ ಇಲ್ಲ ಅಂತ ಹೇಳಿ ಇಬ್ರು ರೂಪ ಬೇರೂಪ ಆಯ್ತು. ಬಾಯಾಗ ಜೊಲ್ಲ, ಕಣ್ಣಾಗ ಪಿಚ್ಚ, ಬಾಯಾಗ ಮುಗನಾಗ ಸುಂಬಳ, ಬೆಳ್ಳಗ ಕೂದಲ, ಕೈಯಾಗ ಬಡಿಗಿ ಬಾಕೋತ ಬಡ್ಕೋತ ಇಬ್ರು ಮುದುಕರಾಗಿ ಹೋದ್ರು. ಎಲ್ಲಿ ಶಿವಂಪುರ ಹಟ್ಟಿಗೆ ಬಂಗಾರ ಮನ್ಸದ ಮ್ಯಾಗ ತುಕ್ಕೊತ್ತಿದ್ದ ಗೌಡ. ಹಿಡಿತಾನೋ ಇಲ್ಲ ಹೋಗಿ ಢೆಲ್ಜಾಗ ಕುಂದಿರ್ತಾರ. ಗೌಡ ಢೆಲ್ಜಾಗ ಯಾರು ಅಂತ ಕೇಳ್ದ. ಯಾರು ಅಂತ ಕೇಳಿದ್ರ ನಿನ್ನ ಮನಿ ಒಳಗ ಒಂದು ಕನ್ಯಾ ಅದು ಕೇಳಕ್ ಬಂದಿದೆ ಅಂತ ಇವ್ರಂತಾರ. ಇವ್ ಇಂತ ಮುಪ್ಪಾನ ಮುದುಕವ ನಿಮ್ ಮಕ್ಕಳಿಗೆ ಅಲ್ಲಿ ಮೊಮ್ಮಕ್ಕಳಿಗೆ ಅಂತ ಕೇಳ್ದವ ನಾಗರಾಜಗೌಡ. ಐಶ್ವರ್ಯದ ಅಮರದೊಳಗೆ ಬಂಗಾರ ಮನ್ಸದ ಮ್ಯಾಗ ಗೊತ್ತಿದ ನಿಮಗ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಬರ್ತಿದ್ದ. ಅವಾಗ ಅಂಶಿದ್ ಹೇಳ್ತಾನ ಮಕ್ಕಳಿಗಿಲ್ಲ ಮೊಮ್ಮಕ್ಕಳಿಗಿಲ್ಲ ನಮಗೆ ನನಗೆ ಬೇಕ. ನೀನು ಕಂದಿನ ಚುರುಕದ್ರ ಬಾಯಾಗ ಒಂದ್ ಹಲ್ಲಿಲ್ಲ ನೀನಂತ ಮುಪ್ಪ ಮುದುಕ ಇಂಥ ಬಂಗಾರ ಅಂತ ಮರಳು ಕೊಡ್ತಾರ. ಶಾಣೆ ಇದ್ರಿ ಏನಿಲ್ಲ ಅಂತ ಹೇಳಿ ಮನೆಯೊಳಗಿಂದ ನುಗ್ಗಿಸಿ ಕಳ್ಳ ಇವಾತನ ಅವ್ರಿಗೆ ಶಾಪ ಕೊಟ್ಟವಂತ. ಶಾಪ ಕೊಡ್ಲಾಕವ ಆಕಿನ ಇನ್ನಟ್ಟು ಹುಚ್ಚಿಲ್ಲವ. ಅವಾಗ ಇಬ್ರು ಕಳಸದ ಮನೆಯೊಳಗಿಂದ ಹೊರಗ ನಾಗರಾಜಗೌಡ ಏನಿಲ್ಲ ಮನೆ ಅಂದು ನಡೆದಿಲ್ಲ ಹೊರಗೆ ಬರ್ತಾನ. ಹೊರಗೆ ಬಂದು ಭುತಾಳಿಗೆ ಹೇಳ್ತಾನ ಅನಿಸಿದ್ದ. ಹಿಂದೆ ಕೊಟ್ಟದು ಮಾತು ನೆನಪಾರ್ತು. ಇವನು ಹೆಣ್ಣು ಆಗ್ಲಿಕ್ಕಂದ್ರೆ ನಮ್ಮ ಪಟ್ಟು ವಚನ ಭ್ರಷ್ಟ ಆಗ್ತದ ಭೂತಾಳಿ. ಹಿಂದೆ ಕೊಟ್ಟಿದೆ ವಚನ ಇಂದ ಹೆಣ್ಣು ಆಗ್ಲಿಕ್ಕಂದ್ರೆ ಆ ಮಾತು ವಚನ ಭ್ರಷ್ಟ ಆಗ್ತದೆ. ಏನೇ ಮಾಡಿ ಹೆಣ್ಣು ಆಗ್ಬೇಕಾಗ್ಯದ ಹಾದಿಗೆ ತರಬೇಕು. ನೀ ಏನ್ ಮಾಡು ಭೂತಾಳಿ ಅಂತ ಹೇಳಿ ಭೂತಾಳಿಸಿದ್ದು ಹೇಳ್ದ. ಅನ್ನಿನೊಳಗೆ ನೀರ, ಅನ್ನಿನೊಳಗೆ ಹುಳ, ನೀರಿನೊಳಗೆ ಹುಳ ಮಾಡು. ಇದು ಭೂತಾಳಿಸಿದ್ದು ಸೇರಿಸೋದು ಕಾಳಗಿದ್ದು. ಭೂತಾಳಿಸಿದ್ದು ಹೆಚ್ಚಿ ಕಾಳಗ ಸೇರ್ಸದ. ಅನ್ನಿನೊಳಗೆ ಹುಳ, ನೀರಿನೊಳಗೆ ಹುಳ. ಎಲ್ಲಿ ದೇವರು ಕೇಳ್ತಾನೆ ಏನು ಕೇಳ್ತಾನೆ ಎಲ್ಲಾ ಕಾಡಾಟ ಮತ್ತಿಟ್ಟು ಕಾಡಾಟ ಆಗ್ಬೇಕಂತೂ ಏನಾದ್ರೂ ಸಾಧ್ಯ ಆಗ್ಲಿಲ್ಲ. ಅವಾಗ ಏನ್ ಹೇಳ್ತಾರ ಮಗಳು ಕರೀತಿ ಎಲ್ಲಿ ಬೀಬಿ ಫಾತಿಮ ದೇವ್ರು ಕೇಳಕ್ ಹೋದ. ಬೀಬಿ ಫಾತಿಮ ದೇವ್ರು ಕೇಳಕ್ ಹೋದ್ರೆ ಬೀಬಿ ಫಾತಿಮ ದೇವ್ರು ಹೇಳ್ತಾರ ಈಗ ನೀನು ಜಡಿ ಕೂಸಿಗೆ ತಂದು ನಿನ್ನ ಮನೆ ಒಳಗೆ ರಂಗ ಹಾಕಿ ಕೂಸಿಗೆ ಕೊಯ್ದು ಇದು ಕಾಡಾಟ ಹೋಗ್ತಾ ಮತ್ತಿಟ್ಟು ಕಾಡಾಟ ಸೇರಿಸಲವಾಗಿ ಕರೀತಿಗೆ ಹೋಗಿ ಕೇಳಿಸಿದ ರಂಗ ತುಂಬ ಹಾಕಿ ಬೀಬಿ ಫಾತಿಮ ದೇವ್ರು ಕೇಳಿ ಕೇಳಿಸಿದ ಜಗಲಿ ಮುಂದೆ ತಂದು ಕೇಳಿಸಿದ. ಎಲ್ಲಿ
ನೀಲಮದೇವಿ ಕೂಸು ಬಡು ನೀಲಂತಿ ಕೂಸ ಜಡಿ ಕೂಸು ಓಡಿ ಒಳಗೆ ಆಡ್ತಿತ್ತು ಜಗಲಿ ಮುಂದೆ ತಂದ ಕೂಸಿ ಕೊಯ್ದ ಹೌದಲ್ಲ ಯಾರು ನರಕರಾಗ ಹೌದು ಜಗಲಿ ಮುಂದೆ ಕೂಸಿ ಕೊಯ್ದಾಗ ಕೂಸಿ ಅಂತ ಹೇಳಿ ನೀಲಮ್ಮ ಕೆಲಸ ಬಿಟ್ಟು ಬಂದು ಓಣ್ಯಾಗ ಹುಡುಕ್ತಾಳ ಕೂಸಿಲ್ಲ ಒಬ್ಬರು ನೆರೆಯವರು ಮನೆಯವರು ಅಂದ್ರು ನಿನ್ನ ಕೂಸ ನರುಟೆ ನಾಗರಾಗ ಅವ್ರ ಮನ್ಯಾಗ ಕೊಯ್ದಾನ ಹೌದು ಅಕ್ಕಿ ಬಡುತ್ತಿ ಭಟ್ ಶ್ರೀಮಂತ ನಾಗರಾಗ ಹೌದಲ್ಲ ಇನ್ಯಾವ ಮಾಡುದು ಹೇಳಿ ಕೇಳೋರು ಯಾರು ನನಗೆ ಹೋಗಿ ಯಾರು ಕೇಳೋರು ಅಂತ ಹೇಳಿ ಅವಾಗ ಬಿಜಾಪುರ ಜಿಲ್ಲಾ ತೊರ್ವಿ ಪೊಲೀಸ್ ಠಾಣಾ ಆಗಿತ್ತು ಚಡಿದಾರ್ ಚೌಕ್ದಾಗ ಹೌದು ಅಲ್ಲಿ ಹೋಗಿ ಕೇಸಿಂದ ಚಡಿದಾರ್ ಚೌಕದಲ್ಲಿ ತಿಳಿಸ್ತಾರೆ ಯಾರು ನೀಲಮದೇವಿ ಹೌದು ಅವರು ಬಂದು ಇವರು ಬಂದಿ ಖಾನಿ ಒಳಗೆ ಹಾಕ್ತಾರ ಹಾ ಹಾ ಯಾರಿಗೆ ನಾಗರಾಜ್ ಅವ್ರು ಹಿಡಿತಾರೆ ಹೌದು ಇನ್ನು ಹೆಂಗ ಮಾಡ್ಲಿ ಇನ್ನು ಬಂದು ಹಿಡಿದ್ರು ಕೂಸರೆ ಜಗಲಿ ಮುಂದೆ ಕೊಯ್ದು ಬುಟ್ಟಿ ಡಬ್ಬ ಹಾಕಿದ ಹೌದಲ್ಲ ಅಕ್ಕಿಯಲ್ಲಿ ನೀಲಮದೇವಿ ಹೋಗಿ ತೊರ್ವಿಗೆ ಹೋಗಿ ಫಿರ್ಯಾದಿ ಮಾಡ್ಯಾರ ಹೌದು ಅವ್ರು ನನಗೆ ಹಿಡಿಲಕ್ಕ ಬಂದಾರ ಇನ್ನು ಹೆಂಗ ಮಾಡ್ಲಿ ಅಂತೇಳಿ ಪದ್ಮಾದೇವಿಗೆ ಕೇಳ್ತಾನ ಮಗಳಿಗೆ ಹೌದು ಅವಾಗ ಮಗಳು ಹೇಳ್ತಾಳ ಏನಂತ ನಿನ್ನ ಬಂಧನ ಬಿಡಿಸುವುದು ಆಗುದಿಲ್ಲ ಮತ್ತಿಟ್ಟು ಬಂಧನದಾಗ ಬಿದ್ದಿ ಈಗಿಂದ ಈಗ ಹೋಗಿ ನನಗೆ ಏನು ಉಪ್ಪಾರ ಮುದುಕಿ ಎರಡು ಬಂದಿವು ಕಂಬಳಿ ಪುರುಷರು ಅವನಿಗೆ ಕುಡ್ತೀನ ಅಂತ ಹೇಳಿ ಕೇಸಿದ ಗುಟ್ಟಕ್ಕೆ ಹೋಗಿ ಆಟ ಬಿಡುದು ಧೋತರಾಸಿ ಅವನು ನಿನ್ನೆ ನಿನ್ನ ಬಿಡುಗಡೆ ಆಗ್ತದೆ ಇದಕ್ಕೆ ನಿನ್ನ ಮಾಡಿ ಕಡಗುಡಿ ಕಟ್ತಾವ ಹೌದು 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 ಮಗಳ ಮಾತು ಕೇಳಿ ಜಿಡ್ಡಿ ಬಾಗಿಲು ಇದು ಗುಡ್ಡಕ್ಕೆ ಬರ್ತಾನ ಓಡಿ ಹೌದು ಗುಡ್ಡಕ್ಕೆ ಬಂದು ಧೋತರಾಸಿ ಮುತ್ತೆ ಮುಂದಾಟ ಬಿದ್ದ ನಿನ್ನ ಗುರುತು ನನಗೆ ತೆಪ್ಪ್ಯಾನೆಪ್ಪ ಬಹಳ ಬಂಧನದಿಂದ ಚಡಿದಾರ್ ಚೌಕದಾರ್ ನನಗೆ ಈಗ ಬಂದು ರೇಡಿ ಹಾಕೊಂಡು ಅವರು ನನಗೆ ಬಂಧನಗಳಿಗೆ ಹೊರಗೆ ತೆಗಿ ನನ್ನ ಮನವಿಗೆ ಕೂಡ ರಚನೆ ಮಾಡಿ ಕೊಡ್ತಾ ನನ್ನ ತಪ್ಪಾಗಿದೆ ನೆನಪಿಗೆ ಬಂದಾಗ ನಿನ್ನ ಹಿಂದಿನ ಮಾತು ನನಗೆ ಈಗ ನೆನಪಿಗೆ ಬಂತು ಅಂತ ಹೇಳಿ ಮುತ್ಯನ ಮುಂದೆ ಸಾಗರ ಬಿಡ್ತಾನೆ ಹೌದು ಅವಾಗ ಮುತ್ಯ ತೆಲಿನಾಗ ಹಸ್ತಿಟ್ಟಿದ್ದು ಭಂಡಾರ ಹೊಡಿ ಖುಷಿನ ಅಂದುಕೊಂಡು ಆ ಭಂಡಾರ ತಂದು ಬುಟ್ಟಿ ಬಡ್ಡ್ಯಾಗ ಬುಟ್ಟಿ ಮ್ಯಾಗ ಹೊಡೆದ್ರೆ ಖುಷಿನ ಚೇಡ್ ಹೋಗಿ ಟಗರಿನ ಸೇರಿದಾಗ ಅವ್ರು ಚಳಿದಾರ ಚೌಕದಾರ ಬಂದು ಮನೆಯೊಳಗೆ ಚೆಕ್ ಮಾಡ್ತಾರೆ ಹೌದಲ್ಲ ಎಲ್ಲರೂ ಕೂಸು ಕಡ್ದು ಎಲ್ಲರೂ ನೋಡುತ್ತಾರ ಬುಟ್ಟಿ ಎತ್ತಿ ನೋಡ್ತಾರ ಟಗರಿನ ಚಾಟದ ಟಗರಿನ ಸೇರಿದ ಈಗ ಸುಳ್ಳು ಫಿರ್ಯಾದಿ ತಂಗಿ ಹೋಗಂತ ಹೇಳಿ ಆ ಹೆಣ್ಮಗಳಿಗೆ ಬೆರೆಸಿ ಅವ್ರು ಹೋಗ್ತಾರೆ ಅವಾಗ ಮನೆಯಾಗ ಕೂತು ಹಾಡ್ಯಾಡಿ ಹೇಳ್ತಾಳೆ ಈಕಿ ಬಡವಿ ನೀಲಮ್ಮ ಹಾಡ್ಯಾಡಿ ಹೇಳ್ತಾರ ನನ್ನ ಮನೆಗೆ ಯಾರು ಇಲ್ಲ ಇದ್ದದ್ದು ಒಂದು ಮಗ ಕೊಯ್ದು ಇಂಥ ಪರಿಸ್ಥಿತಿ ಬಂತ ಹೇಳಿ ನೀರು ಹಾಕಲಾರದೆ ಅನ್ನ ಉಳ್ಳಾರದೆ ಮನ್ಯಾಗ ಕೂತು ಅಳ್ತಾಳ ಇನ್ನು ಹೆಂಗ ಮಾಡಿ ಅಂತ ಹೇಳಿ ತ್ರಿಕಾಲ ಜ್ಞಾನಿ ಗುಡ್ಡದ ಮುತ್ಯ ಜಂಗಮ ರೂಪ ತೊಟ್ಟು ನೀಲಮ್ಮನ ಮನೆಗೆ ಭಿಕ್ಷಾಕ ಹೋಗ್ತಾನ ನೀಲಮ್ಮನ ಮನೆಗೆ ಜಂಗಮ ರೂಪ ತೊಟ್ಟು ನೀಲಮ್ಮನ ಮನೆಗೆ ಹೋಗಿ ನೀಲಮ್ಮನ ಮನೆಗೆ ಒಂದು ಭಿಕ್ಷಾ ತಾಯಿ ಹೇಳ್ತಾನ ಅವಾಗ ನೀಲಮ್ಮ ಹೇಳ್ತಾಳ ಇಂಥ ಸಾಧು ಸತ್ಪುರುಷರಿಗೆ ನಾನು ಧರ್ಮ ಮಾಡಿದ್ರೆ ಪುಣ್ಯ ಮಾಡುದಿಲ್ಲ ಬಡತನದಲ್ಲಿ ಸಂಸಾರ ಮಾಡಿದ್ರೆ ನನ್ನ ಖುಷಿ ಕೊಯ್ದಾರೆ ಎಲ್ಲಿ ಸಾಧು ಬಂದಿದ್ದಿ ನಡಿ ಹೊರಗತ್ತಾಳ ನಿನಗೆ ನಾನು ನೀಡುವುದಿಲ್ಲ ನಡಿ ಏನು ತಾಯಿ ನಿನಗೆ ಇತ್ತಂತ ನೀಡು ನಿನ್ನ ಮಗ ಕೊಡ್ಲಾಕ ಬಂದಿದ್ದಾನ ಏನ ಉಪವಾಸ ಇದ್ರ ಇಂಥ ಸಾಧುವಿಗೆ ಮನೆ ಮುಂದೆ ಬರಬೇಡ ಅಂತ ಹೇಳಿ ಬಾಯಿಗೆ ಬಂದಾಗತ್ತಾಳ ಅವಾಗ ತ್ರಿಕಾಲ ಜ್ಞಾನಿ ಮುತ್ಯ ಅಂಗಳದೊಳಗೆ ಹೇಳ್ತಾನೆ ನೀಲಮ್ಮ ನಿನ್ನ ಮಗ ಕೊಡ್ಲಾಕ ಬಂದಿದ್ದ ತಾಯಿ ಹೊರಗೆ ಬಾ ಅಂತ ಹೇಳ್ತಾನೆ ಅವಾಗ ತಾಯಿ ಬಂದವನಿಗೆ ನಮಸ್ಕಾರ ಮಾಡಿ ಜೋಳಿಗೆ ಒಳಗೆ ಹಿಟ್ಟು ನೀಡಿ ನಿಂದಿರ್ತಾಳ ಉಡಿ ಒಡ್ಡಿ ಎಲ್ಲಿದು ಕೊಡ್ತಿ ಮಗ ನಿನ್ನ ಮಗನ ಹೆಸರು ಮಾಡುವುದರ ತಾಯಿಯ ತಂದ್ರೆ ಆಕಿನ ತೆಲಿಮ್ಯಾಗ ಹಸ್ತಿಟ್ಟ ಮುತ್ಯ ಮುಂದೆ ಮದುವೆ ಬದರ್ತಾಳ ಓಣಿ ಒಳಗಿನ ಮಗ ಓಡಿ ಬಂದು ಬಹಳ ಕೂತಾಳ ಇದು ಸಿದ್ಧಟಿ ಅದು ಎಲ್ಲಿ ತಂದಿದ್ಯೋ ಹಂಗಾರ ಆಡ್ಸೋದು ಏನ್ ಹೇಳ್ಬೇಕು ನನಗೆ ಮಾಮ ಅಂದ್ರಿ ನನ್ ಕಾಕ ಅಂದ್ರಿ ಒಂದೆರಡು ಮಾತು ಹೇಳಿದವಿ ಕಾಮ ಅಂದ್ರೆ ಏನು ಕ್ರೋಧ ಅಂದ್ರೆ ಏನು ಬಿಡಿಸೋಣ ನೀವು ಹಡಗಿರಲ್ಲ ನೀವು ಸಾಧುರಾಗಿರಲ್ಲ ನೀವು ಲಗ್ನ ಮಾಡ್ಕೊಂಡಿರಲ್ಲ ಹಿಂಗಂದ್ರೆ ಏನು ಅಲ್ಲ ಮೋಹ ಆಳದಿಲ್ಲ ನೋಡ್ರಿ ನೋಡಪ್ಪ ಮೋಹ ಅಂದ್ರ ಆಶಯ ಹೌದಿಲ್ರಿ ಹೌದು ಮಳಿಕಿಲ್ಲ ಬೆಳಿಕಿಲ್ಲ ಹೋಮದ ಕಂಬಳಿ ಪ್ರಸಾದ ಗಂಟ ಎಲ್ಲ ಬಡವಗ ಬಾಚ್ಯ ಪಂಜಿಗೆ ತೊಟ್ಲಿ ಎಲ್ಲ ತಂದ ಇವು ಆಸೆ ಅಂದ್ರ ತನಗಾಗಿ ಯಾರು ಬಯಕೆ ಬೇಡ್ತದಲ್ಲ ಇದಕ್ಕೆ ಆಸೆ ಆತ ಇನ್ನೊಬ್ಬರ ಸಲುವಾಗಿ ತಂದದ್ದು ಜಗತ್ತದ ಉದ್ಧಾರ ಮಾಡೋ ಸಲುವಾಗಿ ತಂದಾನ ಇದಕ್ಕೆ ಮೋಹಾತಿ ಅಂದ್ರ ನಿನಗ ಆ ಶಬ್ದದ ಅರ್ಥದ ಕಾಟಾರಿ ಅವನಿಗೆ ಅದೇ ಗೊತ್ತದ ಎದಕ್ಕೆ ತಂದಾರ ಮೋಹ ಅಂತಾರೆ ನೋಡ್ರಿ
ಕೃಷ್ಣ ಪರಮಾತ್ಮಗೆ 16,000 ಗೋಪಸ್ತಿರಿಯರು 8 ಮಂದಿ ಪಟ್ಟದರ ಹೌದಾ ಇಷ್ಟಿರ್ಲಕ್ಕಾಗಿ ಏನು ಅನ್ಸ್ಕೊಂಡ ಬಾಲ ಬ್ರಹ್ಮಚಾರಿ ಬಳಸಿ ಬ್ರಹ್ಮಚಾರಿ ಹೌದಿಲ್ಲ ಪರಮಾತ್ಮನೇ ಜ್ಞಾನಿ ಹಾ ಹಾ ಪರಮಾತ್ಮನೇ ಸಾಧು 2 ಮಕ್ಕಳಾಗಿಲ್ಲ ಅದಾವಲ್ಲ ಗಣಪತಿ ಶರ್ಮಕ್ ಮಕ್ಕಳಾಗಿಲ್ಲ ಅಲ್ಲ ಸಂಸಾರಿಯರೇ ಯಾರಿಗನ್ಬೇಕು ಸಾಧುವರೇ ಯಾರಿಗನ್ಬೇಕು ಅನ್ನೋದು ಪಕ್ಕ ಶಾಸ್ತ್ರ. ಮೊದಲು ಶಾಸ್ತ್ರ ತಿಳ್ಕೊ ಯಾನು ಸಂಸಾರ ಅಂದ್ರೆ ಏನು ನಾನು ನನ್ನದು ಇದೇ ಸಂಸಾರ ಹಾ? ನಾನು ನನ್ನದು ಇದು ಸಂಸಾರ ಇದೇ ಸಂಸಾರ ಈ ಗಂಡ ಹೆಂಡತಿಯಾಗಿ ಮಕ್ಕಳ ತಡದು ಸಂಸಾರ ಅಲ್ಲ ಹಾ ನಾನು ಇದು ನಂದು ಇದು ಸಂಸಾರ ಇದು ಸಂಸಾರ ಇದು ಯಾವ ಹಿಡ್ದಾನ ಇದು ಯಾವ ಹಿಡಿದಾಗ ಅವ ಸಂಸಾರಿಕ ಹಾ ನಾನು ನಂದು ಅವ ಸಂಸಾರದಲ್ಲಿ ಇದ್ದು ಬಿಟ್ಟಿದಂದ್ರೆ ಅವ ಸಾಧುನೆ ಹಾ 10 ಮಕ್ಕಳು ಹಡಿ ಹಾ 10 ಹೆಂಡತಿ ಮಾಡ್ಕೊ ಹಾ ನಾನು ನಂದು ಎರಡು ಬಿಟ್ಟು ಅಲ್ಲಿದ್ದೆ ಅಂದ್ರೆ ನೀ ಸಾಧುನೆ ಮಠದಾಗ ಇದ್ದಿ ಹಾ ಹಡ್ಡಿ ಕೆಳಗೆ ಹಾಕೊಂಡಿದ್ದಿ ಇಟ್ಟು ರುದ್ರಾಕ್ಷಿ ಹಾಕೊಂಡು ನಾನು ನಂದು ಹಿಡ್ಕೊಂಡೆ ಅಂದ್ರೆ ನೀ ಸಾಧು ಅಲ್ಲ ಸಂಸಾರಿನಿ ನೀ ಸಂಸಾರಿನೇ ಮಠದಾಗ ಇದ್ರೂ ನೀ ಸಂಸಾರಿನೇ ಇದು ಶಾಸ್ತ್ರ ಹೀಗೆ ಇದು ಶಾಸ್ತ್ರ ಹೇಳ್ತಾವ ಮಠದಾಗಿದ್ದು ನಾನು ನಂದು ಬಿಡ್ಲಿಕ್ಕಂದ್ರೆ ನೀನು ಸಾಧು ಅಂತಾರ ಎಲ್ಲಿ ಮಾತ ಅರಿವಿಗೆ ನೋಡಿ ಸಾಧು ಅನ್ನುದ ಅರಿವಿಗೆಯಲ್ಲೇ ರುದ್ರಾಕ್ಷಿಗೆ ನೋಡಿ ಸಾಧು ಅನ್ನೋದಿಲ್ಲ ಇದು ಮೊದಲು ನಿನಗೆ ತಿಳ್ಕ ನನ್ನಲ್ಲಿದು ನಾನು ನಂದು ಅನ್ನೋದು ಹೋಗ್ಬೇಕು ಮೊದಲ ಹೌದು ಅವ ಸಾಧು ಹಂಗ ಅಂಶಿದ್ದ ಮುತ್ಯ ಹೆಂಗದನಪ್ಪ ಅಂತಂದ್ರೆ ಹಗಲ ಈಗಂತರ ಗುರು ಸೇವೆಯನ್ನ ಮಾಡಿ ತಂದಂತ ವಸ್ತು ಜಗತ್ತದೊಳಗೆ ಮಳಿಕೆಯಿಲ್ಲ ಬೆಳಿಕೆಯಿಲ್ಲ ಹೋಮದ ಕಂಬಳಿ ನೇಮದ ಗೊತ್ತ ಪ್ರಸಾದ ಗೊತ್ತ ಎಲ್ಲರಿಗೂ ಜಗ ಉದ್ಧಾರಕ ಕೊಟ್ಟು ಒಬ್ಬನೇ ಒಬ್ಬ ಗುಡ್ದಾಗ ಕೂತಾನ ಎಷ್ಟು 1,700 ಸಿದ್ಧರಿದ್ರು ಒಬ್ಬರಿಗೆ ಗುಡ್ದಾಗ ತಗೊಂಡಿಲ್ಲ ನೀವೆಲ್ಲ ಹೋಗಿ ಬಂದವರಿದ್ದೆ ಇಲ್ಲ ಅವನು ಮದುವೆ ಆಗ್ಯಾನ ಕಾಮಂಗ ನೋಡ್ರಿ ಮತ್ತೆ ಏನ್ ಮಾತಾಡೋದು ನೀನು ಕೂಡ ಸಾಧು ಅಂದ್ರೆ ಅರ್ಥ ತಿಳ್ಕೊ ಅಂದಾಗ ನಿನಗೆ ಮಾತಾಡ್ಸಲಿಕ್ಕೆ ಬರ್ತದ ತುಕಾರಾಮ್ ಮಹಾರಾಜರು ಸಾಧುನೇ ಹಾ ಕಬೀರದಾಸರು ಸಾಧುನೇ ಬಸವಣ್ಣನವರು ಎಂತೆಂಥವ್ರು ಎಲ್ಲ ಜಗತ್ತದವ್ರು ಲಗ್ನ ಆಗ್ಯಾರ ಹೌದಲ್ಲ ಆಗ್ಯಾರಂದ್ರೆ ಹೆಂಗದಾರ ಅಂತ ಕೇಳಿದ್ರೆ ನದಿ ಒಳಗೆ ನಾವು ಇದ್ದಂಗ ಅದಾರ ಅವ್ರು ಹಾ ನದಿ ಒಳಗೆ ನಾವು ಹೆಂಗಂದ್ರಿ ಹೆಂಗ ತುಂಬಿದ ನದಿ ಒಳಗೆ ನಾವದ ನಾವಿನ ಒಳಗೆ ನೀರಿಲ್ಲ ನಾವು ನೀರಿನ ಮ್ಯಾಗ ನಾವದ ಒಳಗ ನೀರು ಅಂತಂದ್ರೆ ಗುಡ ಮೇಲೆ ಆಗ್ತದೆ ಆಗ್ತದಿರಿ ನಾವ ಹೌದಲ್ಲ ನಾವ ನೀರಿನ ಮ್ಯಾಗ ಅದ ಖರೆ ನೀರು ಒಳಗೆ ತೊಗೊಂಡಿಲ್ಲ ನೀರು ಒಳಗೆ ತಗೊಂಡಿಲ್ಲ ಅದರಂತೆ ಮಹಾತ್ಮರು ಹೆಂಗಿರ್ತಾರೆ ಈ ಸಂಸಾರದಾಗ ಹೆಂಡರ ಮಕ್ಕಳದೊಳಗೆ ಇದ್ದಂಗಿರ್ತಾರೆ ಧ್ಯಾನ ಇಲ್ಲ ಲಕ್ಷ್ಯ ಇಲ್ಲ ಎಲ್ಲ ಲಕ್ಷ್ಯ ಆ ಪರಮಾತ್ಮರಿಗಾಗಿರ್ತದೆ ನಿಮಿತ್ತ ಕಾರಣ ಈ ಜಗತ್ತಿಗೆ ಉದ್ಧಾರಕ ಅವರು ಬಂದಿರ್ತಾರೆ ನೀ ಅವ್ರಿಗೆ ಸಂಸಾರ ಅವ್ರಿಗೆ ಸಂಸಾರ ಸಾಧು ಆಗ್ಯಾನ ಅವ್ರ ಮದುವೆ ಮಾಡ್ಕೊಂಡಾರ ಬೇಕಾದ ಮಾಡ್ಕೋ ಹ್ಯಾಂಗ ಹಡದಾರ ಮಕ್ಕಳು ಹಂಗ ಹಡದಾರಳು ಮೊದಲು ತಿಳ್ಕೊ ಕಾಯಿಕ ಭಂಡಾರ ಅವರೆಂದು ಕಾಮ ದೃಷ್ಟಿದಿಂದ ನೋಡಿದವರಲ್ಲ ಜಗತ್ತಕ್ಕೆ ಕಲ್ಯಾಣಕ್ಕೆ ಬಂದವರು ಜಗತ್ತ ಉದ್ಧಾರ ಮಾಡಕ್ಕೆ ಬಂದವರು ಇಂಥ ವಿಷಯಗಳನ್ನು ನಿನಗೆ ಬಿಡಿಸಿಲ್ಲ ನಾವು ಮಾಳಿಗ್ರೆ ಸುಮಾರಪ್ಪ ಅಂತ ಹಿಂಗೆ ಅಂದಿಲ್ಲ ನಿನಗೆ ಬಿಡಿಸಲಕ್ಕೆ ಬರುವುದಿಲ್ಲ ಅದು ನಿನಗೆ ವಿಷಯ ಬಿಡಿಸಲಕ್ಕೆ ಬರುವುದಿಲ್ಲ ಕಾಮ ಅಂದ್ರೆ ಎದಕ್ಕೆ ಅನ್ಬೇಕು ಕ್ರೋಧ ಅಂದ್ರೆ ಎದಕ್ಕೆ ಬರಬೇಕು ಎಲ್ಲಿ ಬೆಳೆಸಬೇಕು ಕ್ರೋಧ ಕ್ರೋಧ ಎಲ್ಲಿ ಬೆಳೆಸಬೇಕು ಕಾಮ ಎಲ್ಲಿ ಬೆಳೆಸಬೇಕು ಇವಕ್ಕೆಲ್ಲ ಒಂದೊಂದು ಜಾಗವ ಅವು ಜಾಗ ಬಿಟ್ಟು ಬೆಳೆಸಿದೆ ಅಂದ್ರೆ ಅದು ಗಟ್ಟಿಗೆ ಹೋಗ್ತೀವಿ ನಾವೊಂದು ಮಾತು ಕೇಳಿದೆ ಅವ್ರಿಗೆ ತುಕ್ಕಪ್ಪರಾಯಗಾರೆ ಯಾನೂನೇ ಮಾಡಿಲ್ಲ ಅವರು ಹೌದಿಲ್ರಿ ತಪ್ಪರೇ ಯಾನೂ ಇರ್ಲಾರ್ದೆ ಮಾಳಿಂಗರಾಯ 700 ಮಂದಿಗೆ ಹೊಡಿಬೇಕಾದ್ರೆ ಯಾಕೆ ಹೊಡೆದ ಅವ್ರ ತಪ್ಪಿಲ್ಲ ಅದು ಬಿಡಿಸಂಗೆ ಅದು ಅಲ್ಲಿ ಏನು ನೋಡಿ ಸರ್ ಈಗ ಅದು ಗೊತ್ತಿಲ್ಲಿಕ್ಕಂದ್ರೆ ಏನ್ ಬಿಡಿಸ್ಬೇಕು ಅದು ಬಿಡ್ರಿ ಹಂಗೆ ಇದ್ಯಾಂಗ ಗೊತ್ತಾಯ್ತು ನೀವೊಂದು ಪ್ರಶ್ನೆ ಕೇಳಿದ್ರಿ ಚಿಂಚಲಿ ಮಾಯವನ ಗುಡಿ ಮುಂದೆ ಎಡ್ಡು ಕಡಿ ಎಡ್ಡು ಆನೆ ಅದಾವ ಹೌದೌದು ಅವು ಆನೆ ಎಲ್ಲಿ ಬಂದು ಯಾಕಂದ್ರ ಮಾಳಿಂಗ್ರ ಲಿಂಬೆ ಗುಡ್ದಂದು ಹುಲಿ ಹಾಕ್ತಂದ್ರೆ ಹುಲಿರು ಅದಾವ ಅದಾವ ರೂಪಿಗಾಗಿ ಅದಾವ ಹಂಗೆ ಇಲ್ಲಿ ಆನೆ ಅದಾವ ಅಂದ್ರ ಅವು ಎಲ್ಲಿ ಬಂದು ಅಂದ್ರ ಅವರು ದೇವೇಂದ್ರನ ಮಕ್ಕಳಸ್ರಿ ಅವರು ಆನಿ ದೇವೇಂದ್ರ ಮಕ್ಕಳು ಆನಿ ಇಲ್ಲ ಇವ್ರು ಅಕ್ಕವ್ವ ಮಾಯವ ಇವರು ಇವು ದೇವೇಂದ್ರ ಮಕ್ಕಳು ಹಾ ಅವ ದೇವೇಂದ್ರ ಆನೆ ಕೊಟ್ಟು ಕಳ್ಬೇಕು ನೋಡ್ರಿ ಇವ್ರ ಮನೆ ಮುಂದೆ ಇಲ್ಲೇ ಅಂತ ಹೇಳಿ ಇವ್ರ ಮನೆ ಮುಂದೆ ಇರ್ಲಿ ಅಂತ ಹೇಳಿ ಕಲ್ಮೇಶ್ ಮಾಸ್ತರ ಇಂದ್ರ ಅನ್ನೋದು ವ್ಯಕ್ತಿಯಲ್ಲೋ ಒಂದು ಪದವಿ ಅದಿದು ಇಂದ್ರ ಪದವಿ ವ್ಯಕ್ತಿ ಅಲ್ಲ ಈಗ ಒಬ್ಬ ಪ್ರಧಾನಮಂತ್ರಿ ಅದಾನ ಒಬ್ಬ ಪ್ರಧಾನಮಂತ್ರಿ ಒಂದು ಕುರ್ಚಿ ಇರ್ತದ ಹೌದಿಲ್ಲ
ಆ ಕುರ್ಚಿ ಅವ ಬಿಟ್ಟರು ಆ ಕುರ್ಚಿ ಅಲ್ಲಿ ಅದ, ಅವ ಇದ್ರು ಅಲ್ಲಿ ಅದ. ಇವ ಏನಂದನ ನಾವು ಹಾದ್ರೆ ಆ ಅಧಿಕಾರ ನನಗಾಗತ್ತೆ, ಇವ್ ಹಾದಾವ್ ತಿಳ್ಕೊಂಡಾನ. ಅಂತ ಇವ ಇಲ್ಲಾರ್ದಾಗ ಅಲ್ಲಿ ಆ ಕುರ್ಚಿಗೆ ಅಧಿಕಾರ ಆಗಿಲ್ರಿ. ಇಂಥವ್ರು ಎಷ್ಟು ಮಂದಿ ಕೂತ್ ಹೋಗ್ಯಾರಂತೀರಿ ಅದ್ರ ಮ್ಯಾಗ? ಈಗಿರೋ ಯಾವ ನಾನು ಗೊತ್ತದ ನಿಮ್ಗ? ಇಲ್ಲ ನಾ ಕೇಳ್ತ ನಿಮ್ಗೆ, ಆ ಕುರ್ಚಿ ಮ್ಯಾಗ ಎಷ್ಟು ಮಂದಿ ಕೂತ್ ಹೋಗ್ಯಾರ? ಹಂಗ ಇವನೇ ಅಧಿಕಾರ ಇದ್ರು ಅದು ಇವನಿಗೆ ಹೊರಗೆ ಕಳಿಸ್ತಿತ್ತು. ನಿನಗೆ ಯಾನ್ ತಿಳಿತದ ಮಣ್ಣ? ಎಲ್ಲಿ ಠೀಕದ ನಿನ್ನಂತಾನೆ ಹೋದ್ರು ಇನ್ನೊಂದು ಕೇಳ್ತಾ ಎಂದ್ರಂದು ಐರಾವತ ಎದಕ್ಕತ್ತಾರ ಗೊತ್ತದ್ರಿ? 5 ಮುಖ ಅವ. 5 ಮುಖ ಆನಿ, ಒಂದೇ ಮುಖದ ಅಲ್ಲದು 5 ಮುಖದ ಆನಿ. ಮಣ್ಣು ಇಲ್ಲಿ ತರುವಾಯ 4 ಕಡ್ದಾರತ್ತಾನೆ. ಎಂದ್ರನ ವಾಹನ 5 ಮುಖದ್ದು, ಇಲ್ಲಿ ಒಂದೊಂದೇ ಮುಖದ ಇನ್ನೊಂದು 4 ಕೇಳಿಟ್ರಿ. ಅದೇ ನಾವು 1000 ಕೊಡ್ತಾನೆ ಹೆಣ್ಣು ಕೇಳಿ ಅಲ್ಲಿ ನಾಗರ ಹೆಣ ನಂಬಕ್ಕಿ ಯಾರ ಹೆಸರಿರ್ತಾರ ನಂಬಕ್ಕಿದೆ ನೋಡೋದು. ಅದು ಆಗಾಡ ಮಾತು ಹಿಂಗೆ ಬಂದ್ರಿ. ಈಗ ನಮಗ ಅಲ್ಲಿ ಕೇಳಿದ್ರೆ ನಿಮಗೂ ಅಲ್ಲಿಗೆ ಕೇಳ್ತೀನಿ ನಾ. ಅದೇ ಹುಡ್ಸತ್ತಾರ ಯಾರು ಮಾಡ ಹೊರಮನೆ ಮಾಡ್ಯ ನರ್ಕ್ಯಾರಿಗೆ ಹೊರಮನೆ ಮಾಡ್ಯ ನೋಡಿ. ಇದು ಬುಡುಗುಡಿ ಕ್ಯಾಡ್ಸ ಹಾಡ್ಸದಾಗ ಹಾಡ್ತಾನ. ಒಂದ್ ಜಗದಾಗ ಮ್ಯಾಲಿನ ಹೆಸರು ಪ್ರಶ್ನೆ ಕೇಳಿದ ಒಂದು ಹಾಡು ಹಾಡಿದ್ರೆ ಹೆಂಗೆ ಉತ್ತರ ಹೇಳ್ದಂಗ ಅಂದ್ರ ಮಂದಿಗೆ ನೋಡು ಬಾಯಾಗಿ ಅವೆಲ್ಲ ಹೆಂಗ್ ಹಾಡ್ತಾನ ಅಂದಾಗ ಆ ಕಡೆ 4 ಮಂದಿ ಮಾತಾಡ್ತಿರು, ಇವ ನಿಕ್ಕ ಬುಡುಗುಡಿಕ್ಯಾರ ಹಾಡ್ತೀರ ಅಲ್ಲಿ ಒಂದು 4 ಮಂದಿ ಚಲೋ ಬಿಡ್ರಿ. ಬುಡುಗುಡಿಕ್ಯಾರ ಮಹಾರಾಜ್ರ ಅವ್ರು ಬುಡುಗುಡಿಕ್ಯಾರ ಇರೋಲ್ಯಾಕರೆ ಅವರು ಕೇಳೋದು ನನಗೆ ಕರೆಕ್ಟ್ ಅನ್ಸ್ಲತ್ತವ. ಹಂಗ ಈಗ ಗುಡ್ದಾಗ ಬಿ ಮುಂದೆ ಏರು ಮುಂದೆ ಪಾಯ್ರೆ ಅಚ್ಚಿ ಕಡೆ ಮನೆ ಡಾನಿ ಆಗ್ಯಾವ. ಎಲ್ಲಿ ಮೂಮೆಂಟ್ ಗುಡ್ದಾಗ ನಮ್ಮ ಅಡ್ಕೇರಿ ಗುಡ್ದಾಗ ಆಗ್ಯಾವ. ಅದು ನೋಡೇ ಕೇಳ್ಯಾರ. ಅದ್ರದೇನು ಪ್ರೂಫ್ ನಿಮ್ ಬಲ್ಲಿ? ಅವನಿಗೆ ಹೇಳು ತುದಗ ಹಿಡಿದು ಕೇಳಬೇಡ ಅಂತ ಹೇಳಿ, ಮುಂಗ ಹಿಡಿದು ಕೇಳಂತ ಹೇಳ. ನೀವೇನು ಕಲ್ಲೂದವ ಮುಂಗ ಹಿಡಿದು ಕೇಳಾಕ? ಇದು ತುಕಾರಾಮ್ ಮಾರೋದ್ರ ಮೇಳ ಮಧುವಣ ಮುತ್ತೇಳ ಮೇಳ ಅಂತ ಹೇಳೋನಿಗೆ ನಮ್ಮ ಅಪ್ಪ ಹಂಡರಿಂದ ನಾವು ಹಂಚಿಕಲ್ಲಿ ಹುಟ್ಟಿದೇವ್. ನೀನು ಮೊದಲು ತಲೆಗಿಟ್ಟು ಬಾ. ಎಲ್ಲ ಬೂದಿ ಬೂದಿನೇ ಹುಟ್ಟದ ತಿಳಿಬೇಡಿ ಮಹಾರಾಜ್ರ. ನಮ್ಮ ಅಪ್ಪ ನನಗೆ ಹಾಗೆ ಕೊಟ್ಟನು, ನಿನ್ನ ಕಾಲ ನಿನ್ನ ಕೈಯ ನೀ ಎಲ್ಲಿ ತನ ಅರ್ಥಾತನ ಹೋದ್ ಹೋಗು ಅಲ್ಲಿ ತನ ಹಾಗೆ ಉದ್ದವ್ರ ನಾನು ಬರೀ ಒಂದು ಕಡೆ ಆದ್ರೆ ನೀ ಬಾರ್ಕೊಂಡು ಹಾಕಿ ಕೆಲಸ ಕೂಡ ನಿನಗೆ ಆನಿ ಗುಡ್ದಾಗ ಯಾಕದವ 4 ಮಂದಿ ಸತ್ಯ ಧರ್ಮರು. ಹೌದು ಅವರು ಸಿದ್ಧ, ಬೆಳೆಯನ್ ಸಿದ್ಧ, ಸ್ವಾಮಣ ಮುತ್ಯ, ಕಣ್ಣ ಮುತ್ಯ. ಹೌದು 4 ಮಂದಿ ಸತ್ಯ ಧರ್ಮದಲ್ಲಿ ಮಧ್ಯಾಹ್ನ ಬೆಳೆಯನ್ ಸಿದ್ಧತೆ, ಬೆಳೆಯನ್ ಸಿದ್ಧಕ್ಕೆ ಶಕ್ತಿ ಅದ. ಹೌದಲ್ಲ? ಮಧ್ಯಾಹ್ನ ಬೆಳೆಯನ್ ಸಿದ್ಧ. ಇದು ಗುಲ್ಬರ್ಗ ಜಿಲ್ಲಾ, ಬೀದರ್ ಜಿಲ್ಲಾ. ಎಲ್ಲಿ? ಕಲ್ಯಾಣ ಪಟ್ಟಣ. ಕಲ್ಯಾಣ ಪಟ್ಟಣ ಕುಂಬಾರ ರಾಮಯ್ಯ ಮಗನಿಗೆ ಲಿಂಗ ಕಟ್ಟಬೇಕಾಗಿತ್ತು. ಹೌದು. ಅವಾಗ ಸಿದ್ಧ ಮುತ್ಯ 4 ಮಂದಿ ಒಳಗೆ ಬಿಳೆಯನ್ನು ಸಿದ್ಧ ಹೇಳ್ತಾನೆ, ಇಂದ ತೇಜಿ ಒಯ್ಬೇಡ, ನೀ ಕುತ್ ಹೋಗ್ಬೇಡ ತೇಜಿ ಮ್ಯಾಗ. ಕುಂಬಾರ ಎಲ್ಲಿ? ಕಲ್ಯಾಣ ಪಟ್ಟದ ಕುಂಬಾರಾಯ ಮಗನಿಗೆ ಲಿಂಗ ಕಟ್ಟಿವ. ಹೌದು, ದೊಡ್ಡ ರಾಜರವರು. ದೊಡ್ಡ ರಾಜನ ಹೋಗತ್ತೇಳಿ 4 ಮಂದಿ ಧರ್ಮದೊಳಗೆ ಬಿಳೆಯನ್ನು ಸಿದ್ಧಗೆ ಕಳಿಸ್ಯಾನ. ಹೌದಲ್ಲ? ಲಿಂಗ ಕಟ್ಲಕ್ಕ. ಅವಾಗ ಬಿಳೆಯನ್ನು ಸಿದ್ಧ ಒಬ್ಬನೇ ತೇಜಿ ಒಯ್ದಾದ ಹೋಗ್ಯಾನ. ಎಲ್ಲಿ? ಕಲ್ಯಾಣ ಪಟ್ಟಣ. ಹೌದು. ಕಲ್ಯಾಣ ಪಟ್ಟಣ ಊರು ಸರಿ ಮತ್ತು ಅವಾಗ ವಿಚಾರ ಮಾಡ್ತಾನೆ, ಏನಂತ? ನಮ್ಮಪ್ಪ ತೇಜಿ ಒಯ್ಬೇಡ ಅಂದ. ಈಗ ನಾ ಬಂದಿದ್ದೆ. ಹೌದು. ಇನ್ನು ನಾ ಕುಂಬಾರನ ಮಗನಿಗೆ ಲಿಂಗ ಕಟ್ಲಕ್ಕೆ ಹ್ಯಾಂಗ ಹೋಗ್ಲತ್ತೇಳಿ ದೊಡ್ಡ ಬಂಡಿಗಲ್ಲಿ ಬಿದ್ದಿತ್ತು. ಆ ಬಂಡಿಗಲ್ಲಿಗೆ ಭಂಡಾರ ಹೊಡೆದ ಕೇಸಿಲ್ಲ ಆನಿ ಮಾಡ್ಯಾನವ. ಬಂಡಿಗಲ್ಲಿ ಭಂಡಾರ ಆನಿ ಮಾಡಿ ಆನಿ ಮೇಲೆ ಕೂತು ಹೋಗಿ ಎಲ್ಲಿ? ಕಲ್ಯಾಣ ಪಟ್ಟಣದ ಕುಂಬಾರ ರಾಮಯ್ಯನ ಮಗನಿಗೆ ಲಿಂಗ ಕಟ್ಟಿ ಕೇಸಿಂದ ಅದೇ ಆನಿ ಮೇಲೆ ಕೂತು ಗುಡ್ಡಕ್ಕೆ ಬಂದಾನ. 4 ಮಂದಿ ಸತ್ಯ ಧರ್ಮರಿಗೆ ನಿಂದೊಂದು ಸ್ಥಾನ ಇರಲಿ ಇಲ್ಲ ಕೇಳಿಕೆಸಿಂದ ಅವಾಗ ಬಿಳಿಯನ್ ಅಮೋಘ ಸಿದ್ಧನ ಗುಡಿ ಹಿಂದೆ ಬಿಳಿಯನ್ ಸಿದ್ಧನ ಒಂದು ಖೂನ್ ಇತ್ತು. ಯಾವಾಗ ಮನೆ ಇತ್ತು. ಈಗ ತೆಗೆದಾರ ಒಂದು ಕೋಲಿ. ಆನಿಗೆ ಬಂದು ಆನಿಗೆ ಅಲ್ಲಿ ಕೊಯ್ದು ಆನಿಗೆ ಇಲ್ಲಿ ಬಿಟ್ಟು ಹೋಗಿ ಲಿಂಗ ಕಟ್ಟಿ ಬಂದ ಬಳಕ ಅಲ್ಲಿ ಬಿಟ್ಟು ಅಲ್ಲಿ ಜಾಗ ಕೊಟ್ಟಾರ ಮುತ್ಯ. ಈ ಅಮೋಘ ಸಿದ್ಧ ಮುತ್ಯನ ಗುಡಿ ಹಿಂದಿನ ಮಧ್ಯೆ ಅವನು ಸ್ಥಾನ ಇತ್ತು. ಈಗೆಲ್ಲ ತೆಗೆದ ಕೇಸಿಂದ ಎಲ್ಲ ದೊಡ್ಡ ಎಲ್ಲ ಎಂ ಬಿ ಪಾಟೀಲ್ ದೊಡ್ಡ ಇನ್ಕಮ್ ಮಾಡಿ ಎಲ್ಲ ಮಂದಿಗೆ ನೋಡ್ಕೊಂಡು ಬರ. ಅದರ ಗುರುತಿಗಾಗಿ ಈಗ ಸದ್ಯ ಅವ ಬೆಳೆಯನ್ನು ಸಿದ್ಧ ಆನಿನಾಗ ಹೋಗಿ ಲಿಂಗ ಕಟ್ಟಿ ಆನಿ ಗುಡ್ಡಕ್ಕೆ ತಂದಂತೇಳಿ ಆನಿ ಚಿತ್ರ ತೆಗೆದ. ಹಿನ ಯಾರು ಕೇಳೋ ನಿನಗೆ ಹಿನ ಎಲ್ಲೆಲ್ಲಿ ಯಾರ್ಯಾರು ಕೇಳಿ ಇದೊಂದು ಮತ್ತೊಂದು ಏನಂದ
ಆರ್ಯಣ ಸಿದ್ಧ ಮನಕಾರ ಸಿದ್ಧ ಈ ಸ್ಥಾನದಲ್ಲಿ ಹೌದು ಅವನಿಗೆ ಕಂಬಳಿ ಎಲ್ಲಿದು ಬರ್ತು ಅಂತ ಕೇಳೋದು. ಹೌದು ನಾವೇನ್ ಹೇಳಿದೆವು, ಆರ್ಯಣ ಸಿದ್ಧ ಮನಕಾರ ಸಿದ್ಧ ಹುಟ್ಟಿರು. ಹಾ ಹಾ ಅವಾಗ ದೊಡ್ಡ ಹುಡುಗುತ್ತಿರು ಯಾರು ರೇಣುಕ್ಯವ ಹೌದು ಜನ್ನವತಾಯಿ. ಹಾ ಹಾ ಅವಾಗ ತ್ರಿಲೋಕ ಜ್ಞಾನಿಗಳಾದಂತ ವಿಕಾಲ ಜ್ಞಾನಿ ತ್ರಿಕಾಲ ಜ್ಞಾನಿ ಮುತ್ಯ ಗೊತ್ತಾಯ್ತು. ನನ್ನ ಮಗಳ ರೇಣುಕ್ಯ ಮಕ್ಕಳು ಹುಟ್ಟ್ಯಾವ. ಹೌದು ಆಕಿಗೆ ಅವನಿಗೆ ಅವೆರಡೂ ಮಕ್ಕಳಿಗೆ ನಾವು ಏನರೇ ಮುಯಿ ಮಾಡಿದ್ರು ಅಂತ ಹೇಳಿ ತಾ ಭೂತಾಳ ಸಿದ್ಧನ ಕರೆದುಕೊಂಡು ಹೌದು ಇಲ್ಲಿ ಬಂದು ಭೂತಾಳ ಸಿದ್ಧನ ಹಿಂದೆ ಕಂಬಳಿ ಹಚ್ಚ ಅಂತ ನಾವು ಅಂತೀವಿ. ಇದು ತಪ್ಪಂದ್ರ ಅವ್ರು ಅದು ತಪ್ಪ. ಅಂಶಿದ್ ಮುತ್ಯ ಹಚ್ಚ ಅಂತ ಮತ್ತೆ ಏನಾಯ್ತು ಅದಕ್ಕೆ? ಹಾ ಅವ್ರು ಇಬ್ಬರೇ ಬಂದಾಗ ಹಾ ಹಾ ಯಾವಾಗ ಮಾಡಬೇಕಾದ್ರೆ ಅಂಶಿದ್ ಮುತ್ಯ ಭೂತಾಳ ಸಿದ್ಧ ಹಚ್ಚಿ ಮಾಡ್ಯಾರ ನಮಗ್ ಗೊತ್ತ. ಎಲ್ಲ ಕೆಲಸಗಳೇ ಎಲ್ಲ ಒಬ್ಬರದಲ್ಲ 4 ಮಂದಿ ಧರ್ಮರ ಹೆಣ್ಣ ತೆಗಿಬೇಕಾದ್ರೆ ಭೂತಾಳ ಸಿದ್ಧ ತೆಗೆದ. ಹೌದು ಗಟ್ಟಿ ಮಾಡ್ಬೇಕಾದ್ರೆ 21 ಮಂದಿ ಗಟ್ಟಿ ಮಾಡ್ಬೇಕಾದ್ರೆ ಅವನೇ ಮಾಡ್ಯಾನ. ಹಾ ಅವ್ರ ಗೌರಿಗೆ ಸಂವಾರ ಮಾಡ್ಬೇಕು. ಅವ್ರಿಗೆ ಹಂಗ ಮಾಡ್ಬೇಕು. ಅವ್ರು ಭೂತಾಳ ಸಿದ್ಧ ಸಾವಿರಾಳು ಸರ್ದಾರ ಅವನಿಗೆ ಅಂತ ಶಕ್ತಿ ಕೊಟ್ಟಾರೆ. ಇಲ್ಲಿ ಏನೋ ಪೂಜಾರಿಗಳು ಹೇಳ್ಯಾರಂತ ಅಂಶಿದ ಮುತ್ಯಾನೇ ಹಚ್ಚಾನ. ಕಂಬಳಿನೇ ಮುಂದೆ ಅದ. ಭೂತಾಳಿಸಿದ್ರೆ ಹಚ್ಚದ್ರಿ ಏನು, ಅಂಶಿದ ಮುತ್ಯ ಹಚ್ಚದ್ರಿ ಏನು. ಭೂತಾಳಿಸಿದ್ರೆ ಕಂಬಳಿ ಅಲ್ಲದು, ಹಾ ಹಾ ಅಂಶಿದ್ರ ಕಂಬಳಿನೇ ಅರುತ್ತ. ಅದಕ್ಕೆ ಖಂಡಾಪಟ್ಟಿ ಒಂದು ಗುಡ್ಡದ ಎತ್ತರ ಇಲ್ಲ. ಹೌದಲ್ಲ ಒಂದು ಇನ್ನು ಸುಳ್ಳಕ್ಕೆ ಮಾತಿಗೆ ಒಂದು ತಾಸ್ತಾನ ಮಾತಾಡ್ತೀನಿ ಅಂತೀನಿ. ಏನದು ಅದಲ್ಲಿ ಮಹಾರಾಜ ಇದು ಅಲ್ಲದೆ ಇಷ್ಟೊತ್ತನ ಬಸ್ಸಲ್ರಿ ಮಾಮ